ಹಾಯ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಇದು ಆಹಾರ ಪ್ರಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆದರೂ ಸರಿ ಯಾವಾಗ ಬೇಕಾದರೂ ಇಡ್ಲಿ ಕೊಡಿ ತಿಂತೀವಿ ಅಂತ ಹೇಳೋರಿಗೆ ಇಡ್ಲಿ ಪ್ರಿಯರು ನೋಡಲೇಬೇಕಾದಂತಹ ಸ್ಟೋರಿ. ನೀವೇನಾದರೂ ರೋಡ್ ಸೈಡ್ನಲ್ಲಿ ತಯಾರಾಗುವಂತಹ ಇಡ್ಲಿ ತಿಂತೀರಾ ಅಂದರೆ ಬಿ ಕೇರ್ಫುಲ್. ಇಡ್ಲಿ ಅದೆಷ್ಟೋ ಜನರ ಫೇವ್ರೆಟ್ ಬ್ರೇಕ್ಫಾಸ್ಟ್. ಹೋಟೆಲ್ ಆದರೂ ಸರಿ, ರಸ್ತೆ ಪಕ್ಕ ಇಟ್ಕೊಂಡಿರೋ ತಳ್ಳೋ ಗಾಡಿ ಆದರೂ ಕೂಡ ಸರಿ, ಅದೆಷ್ಟೋ ಜನರು ಇಡ್ಲಿಯನ್ನು ಆರ್ಡರ್ ಮಾಡಿ ಇಷ್ಟಪಟ್ಟು ತಿಂತಾರೆ. ಆದ್ರೀಗ ನೀವು ಅಷ್ಟು ಖುಷಿಯಿಂದ ತಿಂತಾ ಇದ್ದಂತಹ ಇಡ್ಲಿ ಇದೀಗ ಜನರನ್ನ ಆತಂಕಕ್ಕೆ ದಾರಿ ಮಾಡಿಕೊಟ್ಟಿದೆ. ಎಸ್, ಈ ವಿಷಯ ಕೇಳಿಯೇ ನಿಮಗೆ ಶಾಕ್ ಆಗಿರ್ಬೋದು. ಹೌದು, ಪ್ಲಾಸ್ಟಿಕ್ ಕವರ್ನಲ್ಲಿಟ್ಟು ಬೇಯಿಸಿದಂತಹ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಆಹಾರ ಇಲಾಖೆಯ ಆಘಾತಕಾರಿ ವರದಿಯನ್ನ ಬಿಡುಗಡೆ ಮಾಡಿದೆ. ಬೆಂಗಳೂರಿನ ಹಲವೆಡೆ 500 ಇಡ್ಲಿ ಸ್ಯಾಂಪಲ್ಸ್ಗಳನ್ನು ಆಹಾರ ಮತ್ತು ಗುಣಮಟ್ಟ ಇಲಾಖೆ ಟೆಸ್ಟ್ಗೆ ಕಳಿಸಿತ್ತು. ಇದೀಗ 35ಕ್ಕೂ ಹೆಚ್ಚು ಸ್ಯಾಂಪಲ್ಸ್ಗಳು ಅನ್ಸೇಫ್ ಅಂತ ವರದಿ ಬಂದಿದೆ. ಇನ್ನುಳಿದಂತಹ 100 ಸ್ಯಾಂಪಲ್ಸ್ ವರದಿಗೆ ಇಲಾಖೆ ಕಾಯ್ತಾ ಇದ್ದು, ವರದಿ ಬಂದ ನಂತರ ಮುಂದಿನ ಕ್ರಮವನ್ನು ಇಲಾಖೆ ತೆಗೆದುಕೊಳ್ಳುತ್ತೆ. ಬೆಂಗಳೂರಿನ ಹಲವೆಡೆ ಹತ್ತಿ ಬಟ್ಟೆ ಬದಲು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಕವರ್ನಿಂದಲೇ ಇಡ್ಲಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಇಡ್ಲಿ ಮಾಡುವಾಗ, ಬಡಿಸುವಾಗ, ಜೊತೆಗೆ ಪ್ಯಾಕಿಂಗ್ನಲ್ಲೂ ಕೂಡ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ನಲ್ಲಿ ಇಡ್ಲಿ ಬೇಯಿಸುವಾಗ ಹಾನಿಕಾರಕ ಅಂಶವನ್ನು ಹೊರಸೂಸುತ್ತೆ. ಪ್ಲಾಸ್ಟಿಕ್ ಹಾಳೆಯ ಶಾಖಕ್ಕೆ ಕಾರ್ಸಿನೋಜೆನಿಕ್ ಬಿಡುಗಡೆ ಆಗ್ತಿದ್ದು, ಕಾರ್ಸಿಕೋಜೆನಿಕ್ ಅಂಶ ದೇಹ ಸೇರಿದ್ರೆ ಅದು ಕಾರ್ಸಿನೋಮವಾಗತ್ತಂತೆ. ಕಾರ್ಸಿನೋಮಾ ಅಂದರೆ ಕ್ಯಾನ್ಸರ್ನ ಉಂಟು ಮಾಡುವಂಥ ಅಂಶವಾಗಿದೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಬೇಯಿಸಿದಂತಹ ಇಡ್ಲಿಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ವರದಿ ಬರ್ತಿದ್ದಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಮಾತಾಡಿದ್ದು, ಇಂತಹ ಇಡ್ಲಿಯನ್ನ ಯಾರೂ ಕೂಡ ತಿನ್ನಬಾರ್ದು, ಇದರಿಂದ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಆರೋಗ್ಯ ಸರಿ ಇಲ್ಲ ಅಂದ್ರು, ಆರೋಗ್ಯ ಸರಿ ಇದ್ರೂ ಕೂಡ ಬಹುತೇಕ ಜನ ಇಡ್ಲಿನ ತಿಂತಾರೆ. ಆದ್ರೀಗ ಆಹಾರ ಇಲಾಖೆ ಕೊಟ್ಟಿರುವಂತಹ ವರದಿಯಿಂದಾಗಿ ಜನರನ್ನ ಚಿಂತೆಗೆ ಗುದೂಡಿದೆ. ಆದರೆ ಪ್ಲಾಸ್ಟಿಕ್ನಲ್ಲಿ ಬೇಯಿಸಿದಂತಹ ಇಡ್ಲಿಯಿಂದ ದೂರವಿದ್ದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.